ಚಿಕ್ಕಮಗಳೂರಿನ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮಲೆನಾಡು ಉತ್ಸವ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮವನ್ನು ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷರಾದ ರೀನಾ ಅವರು ಉದ್ಘಾಟನೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಮಲೆನಾಡು ಉತ್ಸವವನ್ನು ಆಯೋಜನೆ ಮಾಡಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿ, ಈ ಉತ್ಸವದಲ್ಲಿ ಸೀರೆ, ಕುರ್ತೀಸ್, ಜ್ಯುವೆಲ್ಲರಿಗಳು, ಸಿರಾಮಿಕ್ಸ್ ಹಾಗೂ ವಿವಿಧ ಬಗೆಯ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತಿದ್ದು, ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಉತ್ಸವದಲ್ಲಿ ಮಲೆನಾಡಿನ ವಿವಿಧ ಬಗೆಯ ವಸ್ತುಗಳು, ಉಡುಪುಗಳು, ಖಾದ್ಯಗಳು ಜನತೆಯನ್ನು ಆಕರ್ಷಿಸುತ್ತಿದೆ. ಇಲ್ಲಿ 5 ಜನ ಮಹಿಳೆಯರು ಸೇರಿ ಮಾಡ್ತಾ ಇರುವಂತ ಮಲೆನಾಡು ಹಬ್ಬಕ್ಕೆ ಇನಾಗ್ರೇಷನ್ ಮಾಡ್ಬೇಕು ಅಂತ ಕರೆದಿದ್ರು. ನಾನು ಮತ್ತೆ ನಮ್ಮ ಇನ್ನರ್ವಿಲ್ ಮಾಜಿ ಅಧ್ಯಕ್ಷರಾದಂತ ಪ್ರನಪ ನಾಗರಾಜ್ ಅವ್ರನ್ನ ಇಬ್ರು ಬಂದಿದೀವಿ. ಉದ್ಘಾಟನೆ ಆಗಿದೆ ಈಗ. ಎಲ್ಲರಿಗೂ ಶುಭವಾಗ್ಲಿ ಅಂತ ಹರಿಸ್ತೀನಿ. ನಾನು ಇಲ್ಲಿ ಮಹಿಳೆಯರು ಸಬಲರಾಗ್ಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಸಾಕಷ್ಟು ಮಹಿಳೆಯರೇ ಸ್ಟಾಲ್ಗಳನ್ನ ಹಾಕಿದ್ದಾರೆ. ಎಲ್ಲ ವೆರೈಟಿ ಥಿಂಗ್ಸ್ ಇದೆ ಇಲ್ಲಿ. ಈಗ ನಮ್ಮ ಅಕ್ಕ ಹೇಳ್ತಾರ ಬಟ್ಟೆಗಳಾಗ್ಲಿ, ಮನೆಗೆ ಗೃಹೋಪಯೋಗಿ ವಸ್ತುಗಳಾಗ್ಲಿ, ಡ್ರೆಸ್ ಬಾಕ್ಸ್ಗಳು, ಮತ್ತೆ ಫುಡ್ ಇದೆ.
ಇಲ್ಲಿ ಬಂದವರಿಗೆ ಫುಡ್ ಬೇಕಾಗುತ್ತೆ, ಅದನ್ನ ಮಾಡಿದ್ದಾರೆ. ಎಲ್ಲದರ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ 5 ಜನ ಮಹಿಳೆಯರಿಗೆ ಈ ಕಾರ್ಯದಲ್ಲಿ ಶುಭ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಈ ಚಿಕ್ಕಮಗಳೂರಲ್ಲಿ ಪ್ರಥಮವಾಗಿ ಮಲ್ನಾಡ್ ಹಬ್ಬವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ರೀನಾ ಅವರನ್ನ ನಮ್ಗೆ ಸಭೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ನಮ್ಮ ಇನ್ನರ್ ವೀಲ್ ನ ಮಾಜಿ ಅಧ್ಯಕ್ಷರಾದ ಪ್ರನೂಪ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ನಮ್ಮ ಎಲ್ಲಾ ಸ್ಟಾಲ್ಗಳು ಕೂಡ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಊರಿಂದ ಎಲ್ಲಾ ಸ್ಟಾಲ್ಗಳನ್ನ ನಾವು ಕರೆಸಿದೀವಿ. ಇಲ್ಲಿ ಎಲ್ಲ ಜನಗಳಿಗೂ ಒಂದೇ ಕಡೆ ಸಿಗುವಂತ ಅವಕಾಶವನ್ನ ಮಾಡಿದೀವಿ. ಇಲ್ಲಿ ಸೀರೆ ಸ್ಟಾಲ್ ಬಂದಿದೆ, ಆಮೇಲೆ ಕುರ್ತೀಸ್ ಬಂದಿದೆ, ಆಮೇಲೆ ಜ್ಯುವೆಲರಿಗಳು, ಸೆರಾಮಿಕ್ ಪಾಟು ಮತ್ತೆ ಪ್ಲಾಂಟ್ಸ್, ಫುಡ್ಸ್, ಜ್ಯುವೆಲರೀಸ್, ಬ್ಯಾಗ್ಸ್, ಪರ್ಸಸ್, ಆ ರೀತಿ ಎಲ್ಲಾ ತರದ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಸ್, ಎಲ್ಲಾ ರೀತಿಯ ವಸ್ತುಗಳು ಕೂಡ ಎಲ್ಲ ಒಂದೇ ಕಡೆ ಸಿಗುವಾಗೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದೇ ಕಡೆ ಸಿಗುವಾಗೆ ನಾವು ಆರ್ಗನೈಸ್ ಮಾಡಿದೀವಿ. ನಮಗೆ ಇಲ್ಲಿ AIT ಕಾಲೇಜಿನಲ್ಲಿ ಒಳ್ಳೆ ಸ್ಥಳಾವಕಾಶ ಕೊಟ್ಟಿದ್ದಾರೆ. ಇಲ್ಲಿಯ ಪ್ರಿನ್ಸಿಪಲ್ ಮತ್ತೆ ಸಿಬ್ಬಂದಿ ವರ್ಗದವರು ತುಂಬಾ ಸಹಕಾರ ಮಾಡಿದ್ದಾರೆ. ಇನ್ನರ್ ವೀಲ್ ಮಾಜಿ ಪ್ರೆಸಿಡೆಂಟ್. ಮಹಿಳೆಯರು ಮಾಡೋದು ತುಂಬಾ ಕಷ್ಟ, ಆದ್ರೂ ಇವರು ಮಹಿಳೆಯರೆಲ್ಲ ಸೇರ್ಕೊಂಡು 5 ಜನ ಮಹಿಳೆಯರು ಸೇರ್ಕೊಂಡು ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಇನ್ನೂ ಮುಂದುವರ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲರ ಆಶೀರ್ವಾದ.